ಒಂದು ಹೆಣ್ಮಗು ಒಂದು ದುಡ್ಡಿಲ್ಲ ಅಂದರೂ ಒಂದು ಲವ್ನ ಇವತ್ತಿನ ಜನ್ರೇಷನಲ್ಲಿ ಎಲ್ಲ ಕಲಿಬೇಕಾದ ವಿಷಯ ಏನಂದರೆ ಇವತ್ತು ಎಷ್ಟೋ ಜನಕ್ಕೆ ಹೆಣ್ಗಳು ಸಿಗ್ತಾಯಿಲ್ಲ. ಆದರೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ದುಡ್ಡಿಲ್ಲ ಅಂದರೂ 6 ವರ್ಷದ ಲವ್ನ ಸಖತ್ತಾಗಿ ಟ್ರೀಟ್ ಮಾಡಿರ್ತಕ್ಕಂಥ ಮಿಲನ ನಾಗರಾಜ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅಷ್ಟೇ ಅದ್ಭುತವಾಗಿ ಮಿಲನ ನಾಗರಾಜು ತುಂಬ ಚೆನ್ನಾಗಿ ಕಾಣ್ತಾರೆ. ಅದಾದಮೇಲೆ ಒಬ್ಬ ವ್ಯಕ್ತಿ ಹೀರೋ ಇಂಥ ನನಗೆ ಡೈರೆಕ್ಷನ್ನು ತುಂಬ ಇಷ್ಟ ಆಗಿದೆ. ನಿಜವಾಗ್ಲೂ 100% ಹೇಳ್ತೀನಿ. ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ, ನಾವು ಇಲ್ಲೇ ಅಭಿಷೇಕ್ ನನಗೆ ಗೊತ್ತಿಲ್ಲ. ನಾವು ಇಲ್ಲೇ ನಮ್ಮ ಅಣ್ಣಮ್ಮ ತಾಯಿ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ವು. ಆನ್ ದಿ ವೇ ಬಂದರೆ ಡಾಲಿ ಅವ್ರದ್ದು ಫಿಲಮ್ ರಿಲೀಸ್ ಆಗಿತ್ತು, ಅದನ್ನ ನೋಡ್ದಲ್ಲೇ ಇಲ್ಲಿ ಬಂದೆ. ಯಾಕಂದರೆ ನಮ್ಮ ಅಣ್ಣ ಶಿವಣ್ಣ ಅವ್ರ ತಮ್ಮ ಇವರು ಅಭಿನಯ ಯಾರೋ ಹೀರೋ ಅನೀಶ್ ಅವರು ಅದು ಯಾವುದೋ ಫಿಲಮ್ ಮಾಡಿದ್ರು, BCom ಗಣೇಶ ಯಾವುದೋ, ಅದನ್ನು ನೋಡಿದ್ದೆ. ನಾವು ಪಕ್ಕಾ ಶಿವಣ್ಣ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ನಮ್ಮ ಶಿವಣ್ಣ ಅಭಿಮಾನಿ ಆಗಿರ್ಬೋದು. ಅಪ್ಪು ಅವರ ಡ್ಯಾನ್ಸ್ ಇಲ್ಲಿದೆ ಬೆಳಿಗ್ಗೆ, ದಯವಿಟ್ಟು ಮಾರ್ನಿಂಗು ಏನಿದೆ ಇಂಟ್ರೋಲ್ಗಿನ ಮುಂಚೆ ಡ್ಯಾನ್ಸ್ ಸಕ್ಕದಾಗಿದೆ, ಅದಾದಮೇಲೆ ಫೈಟು ಸಕ್ಕದಾಗಿದೆ. ಸುದೀಪ್ ಅವರ ಆಕ್ಟಿಂಗ್ ದಯವಿಟ್ಟು ಎಲ್ಲರೂ ಕನ್ನಡ ನವೆಂಬರ್ ಕನ್ನಡಿಗರಲ್ಲ, ನಾವು ನಂಬರ್ 1 ಕನ್ನಡಿಗರು. ಕನ್ನಡ ಫಿಲಮ್ನ ನೋಡ್ತೀವಿ, ಕನ್ನಡ ಚಿತ್ರಗಳನ್ನ ಬೆಳೆಸ್ತೀವಿ. ಜೈ ಶಿವಣ್ಣ, ಜೈ ಎಲ್ಲರೂ, ಲವ್ ಯು. ಸಕ್ಕದಾಗಿದೆ ಸಿನಿಮಾ, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾವನ್ನು ಉಳಿಸಿ. ನಮ್ಮ ಕನ್ನಡ ಸರ್ ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಎಲ್ಲರೂ ಆರಾಮಾಗಿ ಬಂದು ಆರಾಮಾಗಿ ಸೀಟಲ್ಲಿ ನಕ್ಕೊಂಡು ಖುಷಿಯಿಂದ ಲಾಸ್ಟಲ್ಲಿ ಆರಾಮಾಗಿ ಒಂದು ಫೀಲ್ ಆಗ್ಬಿಟ್ಟು ಎದ್ದು ಹಾಕ್ಬೋದು. ಆರಾಮಾಗಿ ಅರವಿಂದ್ ಸ್ವಾಮಿ ನೋಡ್ಬೋದು ಸರ್ ಮೂವಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ. ಯೂತ್ ಅವರು ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಸಾಂಗ್ಸು ಅರ್ಜುನ್ ಜನ್ಯ ಅವ್ರದ್ದು ಚೆನ್ನಾಗಿದೆ. ಎಲ್ಲರೂ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಮೂವಿ, ಮಾತ್ರ ಸೂಪರ್ ಆಗಿದೆ. ಮೂವಿ ಚೆನ್ನಾಗಿ ಕಮ್ಮಿ ಬಜೆಟಲ್ಲಿ ನಮ್ಮ ಮೂವಿ ಆಗಿರುತ್ತೆ. ತಾಳಿ 2 ಅಕ್ಷರ ಆಗಿರುತ್ತೆ. ಆದರೆ 3 ಗಂಟೆ ಏನಕ್ಕೆ ಹಾಕಿಸ್ತೀವಿ ಅಂತಂದರೆ ಅದನ್ನು ಆ ಚಿತ್ರದಲ್ಲಿ ಹೇಳಿದ್ದಾರೆ ಇವರು. ನನಗೆ ಇವ್ರ ಹೆಸರು ಗೊತ್ತಿಲ್ಲ ಬ್ರೋ. ನಿಮ್ಮ ಅಭಿಷೇಕ್ ಶೆಟ್ಟಿ ಅಂತ. ದಯವಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ಕನ್ನಡ ಇಂಡಸ್ಟ್ರಿಲಿ ಸ್ಟಾರ್ ವಾರ್ ಬಿಡಿ, ಕನ್ನಡ ಚಿತ್ರರಂಗನ ಬೆಳೆಸಿ. ಆಮೇಲೆ ಆ ಹೀರೋ ಅದು ಯಾವುದೋ ಗಣಿ BCom ಗಣಿ ಅಂತ ಯಾರೋ ಮಾಡಿದ್ರು, ನಮ್ಮ ಗಣಿ ಇವರೇ ಮಾಡಿದ್ದು. ಏಯ್ ಭಯ್ಯ, ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಸೂಪರ್ ಆಗಿದೆ. ಅದು ಮಾಸು, ಇದು ಕ್ಲಾಸು. ಅದೇ ರೀತಿ ಕಣ್ಣಲ್ಲಿ ನೀರು ಬರುತ್ತೆ. ಎಂಡಿಂಗು ನೀವು ನೋಡಿ, ಪ್ರತಿಯೊಬ್ಬರಿಗೂ ನನ್ನ ಲವರ್, ನನ್ನ ಹೆಂಡತಿ, ನನ್ನ ಫ್ಯಾಮಿಲಿ ಜೊತೆ ನಾನು ಹಿಂಗಿರಬೇಕು ಅಂತ ಅನಿಸುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಆಗಿರ್ಬೋದು, ಸುದೀಪ್ ಅವರ ಫ್ಯಾನ್ಸ್ ಆಗಿರ್ಬೋದು, ಧ್ರುವ ಸರ್ ಫ್ಯಾನ್ಸ್ ಆಗಿರ್ಬೋದು, ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು, ದಯವಿಟ್ಟು ಬಂದು ಚಿತ್ರರಂಗದ ಕನ್ನಡ ಚಿತ್ರರಂಗಕ್ಕೆ ಬೆಲೆ ಕೊಡಿ. ಯಾಕಂದರೆ ಒಂದು ಯೂತ್ ಇದ್ದಾರೆ. ದಯವಿಟ್ಟು ಈ ಥರ ಯೂತ್ಗೆ ಮೈಂಡ್ಸೆಟ್ ಬೇರೆ ಇರುತ್ತೆ. ನಾವು ಯೂತ್ ಇದ್ದೀವಿ, ಅದಕ್ಕೋಸ್ಕರ ಇದು ಹೇಳ್ತಿದ್ದೀವಿ. ನಮ್ಗೆ ಮೀಡಿಯಾ ಎಲ್ಲ ವಸ್ತು, ಆದರೆ ಮೀಡಿಯಾ ಮುಂದೆ ನಾವು ಮಾತಾಡೋಕ್ಕೆ ಬಂದಿಲ್ಲ. ನಾವು ರೀಲ್ನ ನೋಡ್ಕೊಂಡು ರಿಯಲ್ಲಾಗಿ ಮಾತಾಡ್ತಾಯಿದ್ದೀವಿ. ಹಾಗಾಗಿ ಇದು ರಿಯಲ್ಲಾಗೇ ಮಾತಾಡ್ತಿದ್ದೀನಿ. ಈ ವ್ಯಕ್ತಿ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಮಿಲನ ನಾಗರಾಜ್ ಅವರು ಆ್ಯಕ್ಟಿಂಗ್ ಸೂಪರು. ಅದ್ಯಾವುದೋ ಒಂದು ಗೊಂಬೆ ತೊಗೊಂಬಂದಿದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಇದು.